50 to 70% ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ನಿಮ್ ಊರಲ್ಲಿ ಯಾವ್ದಾದ್ರು ಒಂದು ಡೆತ್ ಆಗಿರುತ್ತೆ, ಬಟ್ ಆ ಡೆತ್ಗೆ ಏನ್ ಕಾರಣ ಅಂತಪ್ಪ ಕೇಳಿದ್ರೆ ಹಾರ್ಟ್ ಅಟ್ಯಾಕ್. ಯಾರಾದ್ರೂ ಕೇಳಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ. ಆ ಹೃದಯಾಘಾತ ಬರೋ ಮುಂಚೆ ನಿಮ್ ಬಾಡಿಗೆ ವಾರ್ನ್ ಮಾಡಿರುತ್ತೆ. ವಾರ್ನ್ಸ್ ಯಾವ್ಯಾವ ಅಂತ ನಿಮಗೆ ಗೊತ್ತಾ? ಹಲೋ ಗೈಸ್, ನನ್ನ ಹೆಸರು ವಿಕಾಸ್, 3rd year ಮೆಡಿಕಲ್ ಸ್ಟೂಡೆಂಟ್. ಹಾರ್ಟ್ ಅಟ್ಯಾಕ್ ಅನ್ನೋದು ಸಡನ್ ಆಗಿ ಬರೋಲ್ಲ. ಹಾರ್ಟ್ ಅಟ್ಯಾಕ್ ಬರೋಕ್ಕಿಂತ 4 to 5 days ಬ್ಯಾಕೆ ನಿಮಗೆ ಒಂದು ಸೈನ್ಸ್ ಕೊಟ್ಟಿರುತ್ತೆ. ಅವು ಯಾವಪ್ಪ ಅಂದ್ರೆ, ನಂಬರ್ 1 ಎದೆ ಭಾರ ಅಥವಾ ಎದೆ ಮೇಲೆ, ಫಾರ್ ಎಕ್ಸಾಂಪಲ್ ನಿಮ್ ಎದೆ ಮೇಲೆ ಏನೋ ಕುಂತಿದೆ ಅಂತ ನಿಮಗೆ ಫೀಲ್ ಆಗ್ತಿದೆ, ಆ ತರ ಹೆವಿನೆಸ್ ಆಗೋದು ಇದೆ. ನಂಬರ್ 2 ಉಸಿರಾಟದಲ್ಲಿ ಏರುಪೇರಾಗೋದು, ಅಂದ್ರೆ ನಿಮ್ಮ ಉಸಿರನ್ನ ಫುಲ್ ತಗೊಳಕ್ಕಾಗಲ್ಲ, ಈಗ ಅರ್ಧಂಬರ್ಧ ಉಸಿರು ಬಿಡೋದು, ಆ ತರ ಫೀಲ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ನೀವು ಸ್ಟೇರ್ ಕೇಸ್ ಅಂದ್ರೆ ಮೆಟ್ಲು ಹತ್ತುವಾಗ ಅಥವಾ ಏನಾದ್ರೂ ಕೆಲಸ ಜಾಸ್ತಿ ಮಾಡಿದಾಗ ಆ ತರ ಆಗುತ್ತೆ. ನಂಬರ್ 3 ಲೆಫ್ಟ್ ಆರ್ಮ್ ಇರುತ್ತಲ್ಲ ಅಥವಾ ಶೋಲ್ಡರ್ ಪೇನ್ ಆಗೋದು. ಆ ಶೋಲ್ಡರ್ ಪೇನ್ ಅನ್ನೋದು ನಿಮ್ಮ ದವಡೆ ಜಾಮುಟ ಪೇನ್ ಆಗ್ತಾ ಇರುತ್ತೆ, ಇಲ್ಲಿಂದ ಹಿಡಿದು ಇಲ್ಲಿ ಮುಟ ಪೇನ್ ಆಗ್ತಾ ಇರುತ್ತೆ. ನಂಬರ್ 4 ಹೆವಿ ಸ್ವೆಟ್ನೆಸ್, ಅಂದ್ರೆ ತುಂಬಾ ಬೆವರ್ತಾ ಇರ್ತೀರಾ. ಆ ಟೈಮ್ ಅಲ್ಲಿ ಬೆವರು ಅನ್ನೋದು ತುಂಬಾ ಅನ್ಕಂಟ್ರೋಲ್ ಬೆವರ್ತಾ ಇರ್ತೀರಾ, ಸ್ವೆಟ್ಟಿಂಗ್ ಹೆವಿ ಇರುತ್ತೆ. ನಂಬರ್ 5 ವೀಕ್ನೆಸ್, ಅಂದ್ರೆ ನೀವ್ ಏನೇ ಕೆಲಸ ಮಾಡ್ತಿದ್ದೀರಪ್ಪ ಅಂದ್ರೂ ಸುಸ್ತಾಗೋದು, ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ತಾ ಇರ್ತೀರಾ. ಇವೇನು 5 ಸೈನ್ಸ್ ಹೇಳಿದ್ನಲ್ಲ, ಇವು 5 ಸೈನ್ ಇತ್ತಪ್ಪ ಅಂದ್ರೆ ಯು ಶುಡ್ ಬಿ ಕನ್ಸಲ್ಟ್ ಎ ಡಾಕ್ಟರ್ ಇಮಿಡಿಯೇಟ್ಲಿ. ನೀವು ಡಾಕ್ಟರ್ ಹತ್ರ ಹೋಗ್ಲೇಬೇಕು ಇಮಿಡಿಯೇಟ್ ಆಗಿ. ಹಾರ್ಟ್ ಅಟ್ಯಾಕ್ ಅನ್ನೋದು ಸಡನ್ ಆಗಿ ಬರಲ್ಲ, ಬರೋಕ್ಕಿಂತ ಮುಂಚೆ ನಿಮಗೆ ಹೇಳುತ್ತೆ. ಆ ಹೇಳಿದ ಮಾತನ್ನ ನೀವು ಕೇಳಲಿಲ್ಲಪ್ಪ ಅಂದ್ರೆ, ನಿಮ್ ಬಂದಿದ್ ಸೈನ್ಸ್ ಏನ್ ಸಿಂಪ್ಟಮ್ ನ ನೆಗ್ಲೆಕ್ಟ್ ಏನಾರ ಮಾಡಿದ್ರಪ್ಪ ಅಂದ್ರೆ ಯುವರ್ ಲೈಫ್ ಈಸ್ ಇನ್ ಡೇಂಜರ್. ಇದೇ ರೀತಿಯ ತುಂಬಾ ಇನ್ನೂ ಹೆಚ್ಚಿಗೆ ಲೈಫ್ ಸೇವಿಂಗ್ ಕಂಟೆಂಟ್ ನ ಕೊಡ್ತಾ ಹೋಗ್ತೀನಿ. ನನ್ನ ಪೇಜ್ ನ ಫಾಲೋ ಮಾಡಿ.